ತೆಲಂಗಾಣ ವ್ಯಾಪಾರಿಗಳಿಂದ ಕೋಟ್ಯಾಂತರ ರು ಮೋಸ, ವಂಚಕರ ಬೆನ್ನಿಗೆ ನಿಂತಿದ್ದ ಸಚಿವ ಜಮೀರ್ ಅಹ್ಮದ್ ತರಾಟೆಗೆ ತೆಗೆದುಕೊಂಡ ಉದ್ಯಮಿ ಜೊನ್ನಲಕಿಟ್ಟಿ. ಗ್ರಾಚ್ಯುಟಿ ಹಣ ನೀಡಲು ಸುಪ್ರೀಂ ಕೋರ್ಟ್ ಆದೇಶ, ತಲೆಕೆಡಿಸಿಕೊಳ್ಳದ ಸರ್ಕಾರ, ಅಂಗನವಾಡಿ ನೌಕರರ ಸಂಘದಿಂದ ಪ್ರತಿಭಟನೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ನಿರ್ಲಕ್ಷ್ಯ, ಪೌರಾಯುಕ್ತರ ಮುಂದೆ ಅಳಲು ತೋಡಿಕೊಂಡ ನಿವಾಸಿಗಳು. ದಲಿತ ಮುಖಂಡ ಧಮ್ಕಿ ಆರೋಪ, ನ್ಯಾಯಾಧೀಶರ ಎದುರೇ ಮಹಿಳೆಗೆ ಹೃದಯಾಘಾತ, ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ವಂಚನೆಗೊಳಗಾಗಿರುವ ರಾಜ್ಯದ ಜೋಳದ ಉದ್ಯಮಿಗೆ ಸಹಾಯ ಮಾಡುವುದರ ಬದಲು ಹೈದರಾಬಾದ್ ಉದ್ಯಮಿಯ ಪರ ಬ್ಯಾಟ್ ಬೀಸಿ ಸಚಿವ ಜಮೀರ್ ಆಕ್ರೋಶಕ್ಕೆ ಒಳಗಾಗಿದ್ದರು. ಕಾರ್ಯಕ್ರಮವೊಂದರಲ್ಲಿ ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಉದ್ಯಮಿ ಜೊನ್ನಲಕಿಟ್ಟಿ ಆಕ್ರೋಶ ವ್ಯಕ್ತಪಡಿಸಿ ನೋವನ್ನು ಹೊರಹಾಕಿದ್ದಾರೆ. ಹೀಗೆ ನನ್ನ ಸಾವಿಗೆ ತೆಲಂಗಾಣದ ವ್ಯಾಪಾರಿಗಳು ಹಾಗೂ ರಾಜ್ಯದ ಸಚಿವ ಜಮೀರ್ ಅಹ್ಮದ್ ಅವರೇ ಕಾರಣ ಅಂತ ರಕ್ತದಲ್ಲಿ ಬರೆದಿರೋ ಪತ್ರ. ಇನ್ನು ಈ ಪತ್ರದೊಂದಿಗೆ ಸಚಿವ ಜಮೀರ್ ಸಮ್ಮುಖದಲ್ಲೇ ನನಗೆ ಹಣ ಕೊಡಿಸಿ ಇಲ್ಲ ನಾನು ಸಾಯ್ತೀನಿ ಅಂತ ಆಕ್ರೋಶ ಹೊರಹಾಕಿ ಕಣ್ಣೀರು ಹಾಕ್ತಿರೋ ಇವರ ಹೆಸರು ರಾಮಕೃಷ್ಣಪ್ಪ ಅಲಿಯಾಸ್ ಜೊನ್ನಲಕಿಟ್ಟಿ, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರ ಬಳಿಯ ದಿಗೂರು ನಿವಾಸಿ. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳದ ಬಿಸಿನೆಸ್ ಮಾಡೋ ಈ ರಾಮಕೃಷ್ಣಪ್ಪ ಕಳೆದ 4-5 ತಿಂಗಳ ಹಿಂದೆ ಹೈದರಾಬಾದ್ನ ಅಕ್ಬರ್, ಸದ್ದಾಂ, ನಾಸೀರ್ ಅನ್ನೋ 3 ಅಣ್ಣತಮ್ಮಂದಿರಿಗೆ 1,89,00,000 ರೂಪಾಯಿಗಳ ಮೆಕ್ಕೆಜೋಳನ ಸೇಲ್ ಮಾಡಿದ್ರು. ಆದರೆ ಈ 3 ಅಣ್ಣತಮ್ಮಂದ್ರು ರಾಮಕೃಷ್ಣಪ್ಪ ಅವರಿಗೆ ಹಣ ನೀಡದೆ ಸತಾಯಿಸ್ತಾ ಇದ್ರು. ಇದರಿಂದ ನೊಂದ ರಾಮಕೃಷ್ಣ ಅವರು ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಅಕ್ಬರ್, ಸದ್ದಾಂ, ನಾಸೀರ್ ವಿರುದ್ಧ ದೂರು ದಾಖಲಿಸಿದ್ರು. ಹೀಗಾಗಿ ಪೆರೆಸಂದ್ರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಅಕ್ಬರ್ ಪಾಷಾನನ್ನ ಬಂಧಿಸಿ ಕರೆತಂದಿದ್ರು. ಈ ವೇಳೆ PSIಗೆ ಕರೆ ಮಾಡಿ ಮಾತನಾಡಿದ್ದ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನಮ್ಮ ರಿಲೇಟಿವ್ ಇದ್ದಾರೆ, ಸ್ವಲ್ಪ ಟೈಮ್ ಕೊಡಿ, ಸೆಟಲ್ ಮಾಡ್ಕೊಳ್ತಾರೆ ಅಂತ ಮಾತನಾಡಿದ್ರು. ಈಗ ಇದೇ ಮಾತು ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಣ್ಣ, ನಮ್ಮ ಸಂಬಂಧಿಕರು ಬಿಟ್ಟು ಕಳಿಸಿ ಅಂದ ತಕ್ಷಣ ಬಿಟ್ಟು ಕಳಿಸ್ತಾರೆ. ನಾವ್ ಏನಣ್ಣ ಮಾಡೋದು? ದಿನ 100 ಜನ ರೈತರು ಬಂದು ನಮ್ಮ ಮನೆ ಹತ್ರ ಟಾರ್ಚರ್ ಕೊಡ್ತಾ ಇದ್ರು. 2-3 ತಿಂಗಳಿಂದ ನಮ್ಮ ಊಟ ಸರಿಯಾಗಿ ಮಾಡಿಲ್ಲ, ನಿದ್ದೆ ಮಾಡಿಲ್ಲ. ನಾವು ನೋಡೋಣ ಯಾವ ಗತಿಗೆ ಬಂದಿದ್ದೀವಿ. ನಾವೇನಾದ್ರೂ ಅವ್ರು ತುಪ್ಪ ಮಾಡಿದ್ರು ನಮ್ಮನ್ನು ಬಿಡ್ತಾ ಇದ್ರು? ಯಾರಿಗಾದ್ರೂ ತುಪ್ಪ ಮಾಡಿದ್ರೆ ಹೇಳಕ್ ಕೇಳೋಣ. ನಮ್ದು 2 ಕೋಟಿ ಯಾಕಣ ಮುನಿಸ್ತೋದು? ಕಳ್ಳರ ಸಪೋರ್ಟ್ ಮಾಡೋದವ್ರು, ಕಳ್ಳರಿಗೆ ಸಪೋರ್ಟ್ ಮಾಡೋದು. ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನ್ನ ಲೈಫೆಲ್ಲ ದುಡ್ದಿದ್ದೀನಿ. ಇದನ್ನ ಮಾಡೋದು ಇವರು. ನನಗೆ ನ್ಯಾಯ ಬರೋರ್ಗು ಇಲ್ಲ ಅಣ್ಣ, ನಾನು ಸಾಯೋದಂತೂ ಗ್ಯಾರಂಟಿ ಅಣ್ಣ. ನಾಳೆ ಸಾಯಂಕಾಲವರೆಗೂ ನಾನು ಡೆತ್ ನೋಟ್ ಬಡಿಸಿ ಎಲ್ಲರಿಗೂ ಕೊಟ್ಟಿದ್ದೀನಿ. ಸಾಯೋದಂತೂ ಗ್ಯಾರಂಟಿ, ನೇಣು ಹಾಕೊಂಡು ಸತ್ತೋಗ್ತೀನಿ. ಅದಕ್ಕೆ ಕಾರಣ ಜಮೀರ್ ಅಹ್ಮದ್. ನನಗೆ ನ್ಯಾಯ ಕೊಟ್ಟಿಲ್ಲ ಅಂದ್ರೆ ಇಲ್ಲೇ ಸತ್ತೋಗ್ತೀನಿ ಅಣ್ಣ. ನಮ್ಮ ಪ್ರಾಣ ಇಳ್ತಾ ಇದ್ದಾರೆ ನಮ್ಮ ಮನೆ ಹತ್ರ. ನಮಗೆ 2-3 ಮಕ್ಕಳು ಇದ್ದಾರೆ, ಎಲ್ಲ ಭಯ ಬಿದ್ದುಬಿಟ್ಟಿದ್ದಾರೆ ಅಣ್ಣ ಮನೆಯಲ್ಲಿ ಇರೋಕ್ಕೆ. ಎಲ್ಲ ಒಟ್ಟು ಹೋಗ್ತಾ ಇದ್ದೀವಿ, ಮನೆ ಬಿಟ್ಟು ಬಚ್ಚಿಟ್ಕೊಂಡಿದ್ದೀನಿ 3 ತಿಂಗಳಿಂದ. ಏನ್ ಹೇಳ್ತಾರೆ? ನಾನು ಮಾಡಿ ವಿಡಿಯೋದಲ್ಲಿ ಮಾತಾಡಿದ್ ಕೇಳಿಸ್ತೀರ ಅಂತಾರೆ. ನಾನು ಅವ್ರು ಬಂದಿದ್ದು ಕರ್ನೂಲ್ವರೆಗೂ ದುಡ್ಡು ತಗೊಂಡು ಬಂದಿದ್ರಣ್ಣ. ನಾನೇನೋ ಪೊಲೀಸ್ ಅವ್ರು ಕೇಳ್ಕೊಂಡು ನನ್ಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಬಂದು ಏನೋ ಏನೋ ಸಹಾಯ ಮಾಡ್ಕೊಳ್ತಾ ಇದ್ವಣ್ಣ. ಅಷ್ಟೊತ್ತಿಗೆ ಇವ್ರು ಏನಕ್ಕನ ಬರಬೇಕಾಗಿತ್ತು. ಇವ್ರು ಬಂದಿದ್ದಕ್ಕೆ ಮತ್ತೆ ವಾಪಸ್ ಆಯ್ತಣ್ಣ ಬಂದಿರೋದು. ಏನಣ್ಣ ಮಾಡೋದು? ನೋಡೋಣ ರೈತರು ಎಷ್ಟು ಜನ ಎಲ್ಲಪ್ಪ, ನೋಡೋಣ ರೈತರು, ನೋಡೋಣ ಎಷ್ಟು ಜನಕ್ಕೆ ದುಡ್ಡು ಕೊಡ್ಬೇಕು. ಅಣ್ಣ, ನಾನು ಸತ್ತೋಗೋದು ಒಂದೇ ಭರವಸೆ ಅಣ್ಣ. ಅವ್ರು ನನಗೆ ನ್ಯಾಯ ಕೊಟ್ಟು ಹೋಗಿಲ್ಲ ಅಂದ್ರೆ ನಾನು ಸಾಯಂಕಾಲವರೆಗೂ ನನ್ನ ಪ್ರಾಣ ಇರೋಲ್ಲ ಅಣ್ಣ. ನನಗೆ ನ್ಯಾಯ ಬೇಕು. ನೋಡೋಣ ಎಷ್ಟು ಜನಕ್ಕೆ, ನೋಡೋಣ ನೋಡೋಣ ಏನು ಜವಾಬ್ ರೈತರಿಗೆ. 2 ತಿಂಗಳಿಂದ ಮನೆಯಲ್ಲ ನಾನು, ಅವರೆಲ್ಲ ನಾನು ಇಲ್ಲ ಮನೆಯಲ್ಲಿ. ನನಗೋಸ್ಕರ ಅವ್ರು 20 ಜನ ಬಚ್ಚಿಟ್ಕೊಂಡಿದ್ದಾರೆ ಅಣ್ಣ. ಇನ್ನು ಕಳೆದ 1 ವಾರದ ಹಿಂದೆ ಈ ಆಡಿಯೋ ವೈರಲ್ ಆಗಿ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮಾತುಗಳು PSI ಮೇಲೆ ಪ್ರಭಾವ ಬೀರಿರುವುದು ಬೆಳಕಿಗೆ ಬಂದಿತ್ತು. ಇದರ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ನಗರದ ಶಾದಿ ಮಹಲ್ಗೆ ಕಾರ್ಯಕ್ರಮ ನಿಮಿತ್ತ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಆಗಮಿಸಿದ್ರು. ಅವರ ಎದುರೇ ಆಗಮಿಸಿದ ದೂರುದಾರ ರೈತ ಹಾಗೂ ವ್ಯಾಪಾರಿ ರಾಮಕೃಷ್ಣಪ್ಪ ಅವರು ರಕ್ತದಲ್ಲಿ ಬರೆದ ಪತ್ರ ಹಿಡಿದು ಬಂದು, ಸರ್ ನನಗೆ ಹಣ ಕೊಡಿಸಿ, ಇಲ್ಲ ಅಂದ್ರೆ ನಾನು ಸಾವಿಗೆ ಶರಣಾಗ್ತೀನಿ ಅಂತ ಸಚಿವ ಜಮೀರ್ ಅಹ್ಮದ್ ಅವರ ಎದುರೇ ಕಣ್ಣೀರು ಹಾಕಿದ್ರು. ಈ ವೇಳೆ ರಾಮಕೃಷ್ಣಪ್ಪ ವಿರುದ್ಧವೇ ಸಚಿವ ಜಮೀರ್ ಅಹ್ಮದ್ ಸಿಡಿಮಿಡಿಗೊಂಡ್ರು.
ಅಣ್ಣ ನಾನು ತಿನ್ನ इस तरह फरमाए प्रोग्राम के माहौल को ना बिगाड़े, प्रोग्राम के माहौल को ना बिगाड़े। ಐದು ನಿಮಿಷ ನಾನು ಮಾತಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ನಾನು ಸತ್ತೋಗ್ತೀನಿ ಇಲ್ಲ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ನಮ್ಗೆ. ಅಣ್ಣ ಒಂದೇ ಒಂದು ನ್ಯಾಯ ಕೇಳ್ಬೇಕಣ್ಣ. ನ್ಯಾಯ ಕೇಳಕ್ಕೆ ಬಂದಿರೋದಣ್ಣ ನಾನು. ರೈತರು ಸಾಯಿಸ್ತಾ ಇದ್ದಾರೆ ಮನೆ ಹತ್ರ ಬಂದು. ಬರ್ತಾರೆ ನಾವೇನ್ ಮಾಡೋದಣ್ಣ ನಾವು? ನಾವು ಕೆಲಸ ಕಾರ್ಯ ಬಿಟ್ಟು ಇಷ್ಟೆಲ್ಲ ಮಾಡೋದಕ್ಕೆ. ಅಣ್ಣ ನಮಸ್ಕಾರ ಅಣ್ಣ. ಅಣ್ಣ ಜೋಳದ ದುಡ್ಡು ಅನ್ನ ಆಗ್ಬಿಟ್ಟಿದೆ ಹೇಳಣ್ಣ. ನೋಡಿ ಪಾಪ ನೀವು ರೈತರು ಇರ್ಬೋದು, ನಿಮ್ದು ದುಡ್ಡು ತೊಗೊಂಡಿರೋ. ಹೌದಣ್ಣ. ಫೋನಲ್ಲಿ ಸರಿ ಕೇಳಿಸ್ಕೊಂಡಿದ್ದೀರಾ ನೀವು? ಹೌದಣ್ಣ. ಫೋನಲ್ಲಿ ಏನ್ ಮಾತಾಡಿ ನನಗೆ ನ್ಯಾಯ ಮತ್ತೆ ನಾನು ಏನ್ ಹೇಳ್ತೀನಿ ನನ್ನ ತಪ್ಪಿದ್ರೆ ನೀವು ಹೇಳಿ ನಾನು ಕೇಳ್ತೀನಿ. ನಾನು ಏನಂತ ಫೋನ್ ಮಾಡಿದೆ, ಯಾರೋ ಸ್ನೇಹಿತರು ಬಂದು ನನ್ಗೆ ಹೇಳಿದ್ರು, ಅಕ್ಬರ್ ಅವ್ನು ಲೋಕಲ್ ಚಿಕ್ಕಬಳ್ಳಾಪುರನು, ತೆಲಂಗಾಣವಲ್ಲ, ಚಿಕ್ಕಬಳ್ಳಾಪುರನು, ಅವ್ನು ಬಿಸ್ನೆಸ್ ತೆಲಂಗಾಣ ಮಾಡ್ತಾವನೆ. ಯಾರೋ ಬಂದು ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಾಮಕೃಷ್ಣ ಅವ್ರ ದುಡ್ಡು ತಗೊಂಡಿದ್ದಾರೆ, ತಗೊಂಡಿರೋದು ನಿಜ ಕಣಪ್ಪ ಅದು. ಅವ್ರು ಹೇಳೋಷ್ಟು ದುಡ್ಡು ತಗೊಂಡಿಲ್ಲ. ದುಡ್ಡು ಕೊಡ್ಬೇಕಣ್ಣ, ನನಗೆ 1,89,00,000 ಕೊಡ್ಬೇಕಣ್ಣ. ಇದು ಮಾತಾಡಿ ಅಣ್ಣ ನಾನು ಮಾಡಕ್ ಬಂದಿಲ್ಲ. ಒಂದ್ ನಿಮಿಷ ಒಂದೇ ಒಂದು ನಿಮಿಷ ಅಣ್ಣಜಿ ರಾಮಕೃಷ್ಣ. ಈಗ ನಾನು ಏನಂತ ಹೇಳಿದ್ದೀನಿ ನಾವು ಕೇಳಿಸ್ಕೊಂಡು ಅಣ್ಣ ನಾನು ಸಹಾಯ ಮಾಡ್ಕೊಂಡು ನಾನು ಸತ್ತೋಗ್ತಾ ಇದ್ದೀನಿ ಅಣ್ಣ. ಅಣ್ಣ ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಿ ಅಣ್ಣ. ನಾನು ಸತ್ತೋಗ್ತೀನಿ ನಾವೇನ್ ಮಾಡಕ್ಕಾಗ್ತದೆ ಅಣ್ಣ. ನಾನು ಸತ್ತೋಗ್ತೀನಿ ಜನರು ಬಂದು ಸಾಯಿಸ್ತಾ ಇದ್ದಾರೆ. ಏನ್ ಮಾಡ್ಬೇಕು ಹೇಳಪ್ಪ? ಅಣ್ಣ ಮನೆ ಹತ್ರ ಸಾಯಿಸ್ತಾ ಇದ್ದಾರೆ ರೈತರು. 25 ಜನ ಬಂದಿದ್ದಾರೆ. 25 ಜನ 50 ಜನ ರೈತರು. 25 ಜನ ನನಗೆ ನ್ಯಾಯ ನ್ಯಾಯ ಕೊಡಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇದೆ, ನ್ಯಾಯ ಕೊಟ್ಟೇ ಕೊಡ್ತಾರೆ. ಯಾವನಿದ್ರು ಅನ್ಯಾಯ ಯಾರು ಮಾಡಲ್ಲ. ಹೇಳ್ರಿ ಕೇಳಿ, ನನ್ನ ನೆಂಟನ, ನನ್ನ ರಿಲೇಷನ, ನನ್ನ ತಮ್ಮನ ಯಾರೋ ಬಂದು ಹೇಳಿದ್ರು. ಈಗ ಸರ್ಕಾರದಲ್ಲಿ ಇರೋದು ಜನಗಳು ಬಂದು ನಾವು ಹೇಳೋದು ನಾವು ಕೇಳ್ತೀವಿ. ನನಗೆ ನ್ಯಾಯ ಬೇಕು. ಕೊಟ್ಟಿಲ್ಲ ಅಂದ್ರೆ ಇಲ್ಲ ನೇಣಾಕೊಂಡು ಸತ್ತೋಗ್ತೀನಿ ಪಾಯ್ಸಲ್ಲಿ ಕೂತ್ಬಿಟ್ಟು. ನಾನು ಒಳಗಡೆ ಹೋಗಿಲ್ಲ, ನಾನು ರೋಡಲ್ಲಿ ಕೂತ್ಕೊಂಡಿದ್ದೀನಿ. ಸತ್ತೋಗ್ತೀನಿ, ನನಗೆ ಅನ್ಯಾಯ ಆಗಿದೆ. ನೋಡಿ ಸರ್ ಎಷ್ಟು ಜನಕ್ಕೆ ಕೊಡ್ಬೇಕು ನೋಡಿ ಸರ್. ನೋಡಿ ಸರ್ ನಾನು ಏನ್ ಸರ್ ಮಾಡೋದು ಅಲ್ಲ ಸರ್. ಇವಾಗ ಇನ್ನು ವ್ಯಾಪಾರಿ ರಾಮಕೃಷ್ಣಪ್ಪ ಅವರನ್ನ ಸಮಾಧಾನ ಮಾಡಿ ಪೊಲೀಸರು ಕಾರ್ಯಕ್ರಮದಿಂದ ಹೊರಗೆ ಕರೆತಂದರು. ಕಾರ್ಯಕ್ರಮ ಮುಗಿದ ನಂತರ ಈ ಬಗ್ಗೆ ಮಾತನಾಡಿದ ಜಮೀರ್ ಅಹಮದ್ ಅವರು ಘಟನೆಯ ಬಗ್ಗೆ ಸ್ಪಷ್ಟನೆ ನೀಡಿ, ನಾನು ರೈತರಿಗೆ ಅನ್ಯಾಯ ಆಗೋಕೆ ಬಿಡೋದಿಲ್ಲ. ನಾಳೆಯೇ ತೆಲಂಗಾಣದ ಉದ್ಯಮಿ ಅಕ್ಬರ್ನನ್ನ ಕರೆಸಿ ಅವರಿಗೆ ಹಣ ಸೆಟಲ್ಮೆಂಟ್ ಮಾಡಿಕೊಳ್ಳುವಂತೆ ಹೇಳುತ್ತೇನೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಿಂದ ಹೊರಟರು. ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು. ಅವ್ರಿಗೆ ನೇರವಾಗಿ ನಾನು ಕೇಳಿದೆ, ನಾನು ಏನ್ರಿ ಮಾತಾಡಿದೆ. ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ, ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ಮ ತಾವು ಬರ್ತಾರೆ. ಯಾರೋ ತಬರ್ ಅಂತವರು ಬಂದರು, ಯಾರೋ ಅಕ್ಬರ್ ಅಂತವ್ರನ್ನ ಏನೋ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಥರ ದುಡ್ಡು ಯಾರಿಗೂ ಕೊಡಬೇಕಂತ ಹೇಳ್ಬಿಟ್ಟು ದುಡ್ಡು ತೊಗೊಂಡಿರೋದು ನಿಜ. ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ದುಡ್ಡು. ಅದೇನಿರೋದು ಕೂತ್ಕೊಂಡು ಕಾಂಪ್ರಮೈಸ್ ಮಾಡೋಪ್ಪ ಅಂತ ಹೇಳಿರೋದು. ನಾನು ಅವ್ರನ್ನ ಬಿಟ್ಬಿಡಿ, ಇಲ್ಲಿಗಲ್ ಆಗಿಬಿಡಿ, ದುಡ್ಡು ತೊಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನಿ. ಫೋನಲ್ಲಿ ಏನು ಹೇಳಿದ್ದೀನಿ ನಾನು, ನೋಡ್ರಿ ಯಾರೋ ಅಕ್ಬರ್ ಅಂತ ಇದ್ದಾರೆ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತೆಲ್ಲ, ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅದು ಅವ್ನು ಕೂತ್ಕೊಂಡು ಅಷ್ಟಿಲ್ಲ, ಅವ್ರು ಹೇಳೋಷ್ಟು ಅಷ್ಟಿಲ್ಲ ದುಡ್ಡು, ಕಡಿಮೆ ತೊಗೊಂಡಿದ್ದಾರೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳಿದ್ದೀನಿ. ತಪ್ಪೇನಿದೆ ಅದು? ತಪ್ಪೇನಿದೆ? ಆಮೇಲೆ ಅಕ್ಬರೂ ಲೋಕಲ್, ಅವ್ನು ಚಿಕ್ಕಬಳ್ಳಾಪುರವನೇ. ಅಕ್ಬರ್ ಮೂಲತಃ ಅವನು ಚಿಕ್ಕಬಳ್ಳಾಪುರವೇ. ಈಗ ನಮ್ಮ ತಾವು ಬರ್ತಾರೆ ಸಾಯಿಗೆ, ಈಗ ನಸೀರ್ ಅಹಮದ್ ಸಾಹೇಬ್ರದ 1,000 ಜನ ಬರ್ತಾರೆ, ನಮ್ಮ ತಾವು ಬರ್ತಾರೆ. ನಾನು ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಬಿಡಿ ಅವನ್ನ, ದುಡ್ಡು ಕಲೆಕ್ಟ್ ಮಾಡೋಂಗಿಲ್ಲ ಹಂಗೆ ಏನಾರು ಹೇಳಿದ್ದೀನಿ ನಾನು. ಈಗ ಅವ್ರು ತೊಗೊಂಡಿದ್ರೆ ಅವ್ರು ಕೊಳ್ಳೇಬೇಕು. ಈಗ ತೊಗೊಂಡಿದ್ದಿದ್ರೆ ಈಗ ರಾಮಕೃಷ್ಣಗೆ ಅದು ಹೇಳಿದೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಲ್ಲ. ಅವನೇನಾರು ಅಕ್ಬರ್ ತೊಗೊಂಡಿಗೆ ಲೀಗಲ್ ಆಗಿ ತೊಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ, ನೀವು ಕಾನೂನು ಪ್ರಕಾರ ವಸೂಲಿ ಮಾಡ್ಕೊಳ್ಳಿ. ಈಗ ನಾನೇನಂದೆ ಅವತ್ತು ಫೋನಲ್ಲಿ, ನೋಡ್ರಿ ಯಾರೋ ನನ್ನ ಸ್ನೇಹಿತರು ಬಂದು ಹೇಳಿದ್ದಾರೆ, ಯಾರು ಅಕ್ಬರ್ ಅಂತ ಹೇಳ್ಬಿಟ್ಟು ಏನೋ ಅರೆಸ್ಟ್ ಮಾಡಿದ್ರು ಅಂತಿಲ್ಲ, ಅವ್ನು ದುಡ್ಡು ತೊಗೊಂಡಿರೋದು ನಿಜ. ಅವನು
ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಹೆಚ್ಚು ಕಡಿಮೆ ಇದೆ, ಕೂತ್ಕೊಂಡು ಮಾಡಿ ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ ನಾನು. ತಪ್ಪೇನಿದೆ ಅದು? ನೀವು ಮಾತಾಡಿದ್ದು ಕೇಳಿಸ್ಕೊಂಡ್ರಿ, ಒಂದೇ ಒಂದು ನಿಮಿಷ. ತಾವು ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆರೋಪಿ ಈಗ ಬೇಲ್ ತಗೊಂಡು ಆಚೆ ಹೋಗಿದೆ. ಆದ್ರೆ ಅದಾದ ಈಗ ಬೇಲ್ ನಾನು ಕೊಟ್ಟಿದ್ದೀನಾ? ಈಗ ಅರೆಸ್ಟ್ ಮಾಡಿದ್ದಾರೆ, 10 ದಿನ ಕಸ್ಟಡಿಯಲ್ಲಿದ್ದಂತೆ. ಒಂದು ನಿಮಿಷ ಗುರುಗಳೇ, ಈಗ ನಾನು ಹೇಳಿದ ತಕ್ಷಣ ಅವ್ನು ಬಿಟ್ಬಿಟ್ರಾ? ಈಗ ಅವನು 10 ದಿನ ಸ್ಟೇಷನಲ್ಲಿದ್ದ, ಕೋರ್ಟ್ಗೆ ಹೋದ, ಕೋರ್ಟಿಂದ ಬೇಲ್ ತಗೊಂಡು ಆಚೆ ಬಂದಿರೋದು. ಈಗ ಬೇಲ್ ಕೊಟ್ಟಿರೋದು ಯಾರು? ನ್ಯಾಯಾಲಯ ಕೊಟ್ಟಿರೋದು. ವ್ಯಕ್ತಿ ಮಾತಾಡ್ತಿರುವಂತ ಮಾತೇನು ಗೊತ್ತಾ ಸರ್? ನಾನು 2 ಕೋಟಿ ನಾನು ಅವ್ರಿಗೆ ಕೊಡಬೇಕು, ನನ್ನ ಜೈಲಿಗೆ ಹಾಕ್ಸಿ, ನಾನು ಕೊಡಲ್ಲ, ಈಗ ಏನು ಮಾಡ್ಕೊಡ್ತೀನಿ? ಈಗ ಅವ್ರದ್ದು ವ್ಯವಹಾರ ನಾನೇನು ಮಾಡೋಕ್ಕಾಗ್ತದೆ ಸರ್? ಈಗ ನಂತರ ಸಹಾಯಕ್ಕೆ ಬಂದಿದ್ರು, ಈಗ ನೀನು ಬರ್ತೀಯಾ ಬ್ರದರ್? ಯಾರಿಗಣ್ಣ ನೀನು ಕರ್ಕೊಂಡು ಬರ್ತೀಯಾ? ಸರ್ ನಮ್ಮವ್ರಿಗೆ ಅನ್ಯಾಯ ಆಗಿದೆ, ಸ್ವಲ್ಪ ಹೇಳಿ ಸರ್. ನಾನು ಹೇಳಲ್ಲ ಅಂತ ಹೇಳೋಕ್ಕಾಗ್ತದ? ನಾವು ಸರ್ಕಾರ ಅವ್ರು ಏನಾರೆ ಈಗ ನಾವು ಆಮೇಲೆ ರೈತರು ಅನ್ನದಾತರು, ಅವರು ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆ. 5 ನಿಮಿಷ, ರೈತರಿಗೆ ಅನ್ಯಾಯ ಮಾಡೋದು ಪ್ರಶ್ನೆನೇ ಬರಲ್ಲ. ಅವ್ರು ಅನ್ನ ಕೊಡ್ತಾರೆ, ಅನ್ನದಾತರು ಅವ್ರನ್ನ ಮಾಡೋಕೆ. ಅವ್ರು ರೈತರು ಅಂತಲೂ ಗೊತ್ತಿಲ್ಲ ನನಗೆ, ಯಾವ ವಿಚಾರ, ಯಾರು ದುಡ್ಡು ಏನಂತ ಗೊತ್ತಿಲ್ಲ ನನಗೆ. ಅವ್ರೇನಂದ್ರು ದುಡ್ಡು ಕೊಡಬೇಕಾಗಿರೋದು ನಿಜ, ಅವ್ರು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಕಡಿಮೆ ದುಡ್ಡಿದೆ, ಅವ್ರಿಗೂ ವ್ಯತ್ಯಾಸ ಇದೆ, ಸ್ವಲ್ಪ ಹೇಳಿ ಕಾಂಪ್ರಮೈಸ್ ಮಾಡಿ ಅಂತ ನಾನು ಫೋನ್ ಮಾಡಿ ಹೇಳಿದ್ದೀನಿ. ನಾನು ಹೇಳಿದ್ದೀನಿ, ನಾನು ನಮ್ಮ ಆಂಜನೇಯನ್ಗೆ ಹೇಳಿದ್ದೀನಿ. ನಾನು ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ, ಈಗ ಚೇರ್ಮನ್ ಆಗಿದ್ದಾರೆ, ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ರೈತರಿಗೆ ಅನ್ಯಾಯ ಆಗೋದು ಬೇಡ, ಅವ್ರನ್ನ ಕರೆಸ್ಬೇಕು, ಕೂಂತಿ ಅದು ಏನೇನು ಲೆಕ್ಕಾಚಾರ ಮಾಡಿ ನಾಳೆ ಅಕ್ಬರ್ಗೂ ಅವ್ರಿಗೆ ಹೇಳ್ತೀನಿ. ನಂತರ ಯಾರು ಬಂದಿದ್ರು ಅವ್ರಿಗೆ ಫೋನ್ ಮಾಡಿಬಿಟ್ಟು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ. ನಾನು ಅಕ್ಬರ್ ನಾಳೆ ಬಂದಂಗೆ ಮಾಡ್ತಾಯಿದ್ದೀನಿ. ಆಂಜನೇಯ ಅವ್ರಿಗೆ ಜವಾಬ್ದಾರಿ ವಹಿಸಿದ್ದೀನಿ, ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷರಿಗೆ ಜವಾಬ್ದಾರಿ ಕೊಟ್ಟಿದ್ದೀನಿ. ಅವ್ರಿಗೂ ಹೇಳಿದ್ದೀನಿ, ನಾನು ನನ್ನ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತೀನಿ. ಈಗ ಅವ್ರು ಅಕ್ಬರ್ ಅವ್ರನ್ನ ಕಳಿಸಿ ಕೂತ್ಕೊಂಡವರು ಮಧ್ಯ ವಹಿಸ್ಕೊಂಡು ಯಾರು ಹೇಳಿ ಕೊಡ್ಬೇಕು ಕೊಡಿಸಿ ಅಂತ ಹೇಳಿ. ರೈತರಿಗೆ ನಾವು ಯಾವ ಕಾರಣಕ್ಕೂ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ. ಒಟ್ನಲ್ಲಿ ರಾಜ್ಯದ ಮೆಕ್ಕೆಜೋಳ ವ್ಯಾಪಾರಿ ಮತ್ತು ರೈತರ ಪರ ನಿಲ್ಲಬೇಕಾಗಿದ್ದ ಬದಲು ಸಚಿವ ಜಮೀರ್ ಅಹ್ಮದ್ ಅವರು ತೆಲಂಗಾಣ ಮೂಲದ ಮೆಕ್ಕೆಜೋಳದ ಉದ್ಯಮಿಗಳ ವಂಚಕರ ಪರವಾಗಿ ನಿಂತಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿ ಮೊತ್ತವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದಿಂದ ಸಿಡಿಪಿಒ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಎರಡು 2011ರಿಂದ ಮಾರ್ಚ್ 2023ರವರೆಗೆ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿ ಮೊತ್ತವನ್ನು ಮಂಜೂರು ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ತಾಲೂಕು ಘಟಕದಿಂದ ಸಿಡಿಪಿಒ ಕಚೇರಿ ಮುಂದೆ ಪ್ರತಿಭಟಿಸಿ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತೆ ಗುಡಿಬಂಡೆ ಸಿಡಿಪಿಒ ರಫೀಕ್ ರವರಿಗೆ ಮನವಿ ಪತ್ರವನ್ನು ನೀಡಿದರು. ನಂತರ ಮಾತನಾಡಿದ ಅವರು, ರಾಜ್ಯದಲ್ಲಿ 2011ರಿಂದ 2023ರವರೆಗೆ ತಾಲೂಕಿನಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಕಡಿಮೆ ವೇತನಕ್ಕೆ ದುಡಿದು ನಿವೃತ್ತಿ ಹೊಂದಿರುವವರಿಗೆ ಇದುವರೆಗೂ ಗ್ರಾಚ್ಯುಟಿ ನೀಡಿಲ್ಲ. ಕೂಡಲೇ 2011ರಿಂದ ಮಾರ್ಚ್ 2023ರವರೆಗೆ ನಿವೃತ್ತಿಯಾದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಗ್ರಾಚ್ಯುಟಿ ಮೊತ್ತವನ್ನು ಮಂಜೂರು ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ಹೊರಹಾಕಿದರು. ಆದ ರೀತಿಯಲ್ಲಿ ನಮ್ಮ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ. ನಾವು ಯಾಕಂದ್ರೆ ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ತಾಳ್ಮೆ ಇದೆ. ಆ ತಾಳ್ಮೆಯಿಂದ ನಮ್ಮ ಹೋರಾಟಗಳ ಮುಖಾಂತರ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇವತ್ತು ಸರ್ಕಾರ 2011ರಿಂದ ಬದಲಿಗೆ 2024 ಏನ್ ಮಾಡಿದಾರೋ ಅದು 2024 ತೆಗೆದು 2011ರಿಂದ ನಮ್ಮ ಕಾರ್ಯಕರ್ತೆಯರಿಗೆ ಗ್ರಾಚ್ಯುಟಿ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೋಬೇಕು, ಇದಕ್ಕೆ ನಮಗೆ ಸಹಕರಿಸಬೇಕು ಸರ್ಕಾರ. ಇಲ್ಲ ಅಂದ್ರೆ ಇನ್ನೂ ತೀವ್ರವಾದ ರೀತಿಯಲ್ಲಿ ನಮ್ಮ ಹೋರಾಟಗಳನ್ನು ಮಾಡ್ಕೊಂಡು ಹೋಗ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ. ಯಾಕಂದ್ರೆ ಇವತ್ತಿರುವಂತ ಶೋಷಣೆ ರೀತಿಯಲ್ಲಿ ಇದರ ಜೊತೆಗೆ ಇವತ್ತು ಸುಮಾರು ಜನ ಕಾರ್ಯಕರ್ತೆಯರು ಶೋಷಣೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಮತ್ತೆ ನಾವು ಅದೇ ರೀತಿಯಲ್ಲಿ ಸಹ ಇವತ್ತು ಮಾಡ್ತಾ ಇದ್ದೀವಿ. ಈ ಕೆಲಸಗಳೆಲ್ಲ ಮಾಡ್ಬೇಕಂದ್ರೆ ಇನ್ನೂ ಗೌರವಧನ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಹ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮನವಿ ಪತ್ರವನ್ನ ಕಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ಗ್ರಾಚ್ಯುಟಿ ಹಣ ಕೂಡಲೇ ಬಿಡುಗಡೆ ಆಗಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು
ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಮೂಲಕ ನಾವು ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ಸುಮಾರು 60 ವರ್ಷಗಳ ಕಾಲ ಅವ್ರ ಹತ್ರ ದುಡಿಸ್ಕೊಂಡು ಇವತ್ತು ಅವ್ರಿಗೆ ಶಕ್ತಿ, ಅವರು ಮುಂದೆ 60 ವರ್ಷ ಆದಮೇಲೆ ಅವ್ರು ಏನು ಮನೆಗಳಿಗೆ ಹೋಗಿ ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇಲ್ಲದೆ ಇರೋಂಥ ಟೈಮಲ್ಲಿ ಅವರನ್ನು ಬರೀ ಕೈಲಿ ಮನೆಗೆ ಕಳಿಸೋದು ಯಾವ ರೀತಿನೂ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ವೇಳೆ ಸಿಐಟಿಯು ತಾಲೂಕು ಅಧ್ಯಕ್ಷೆ ಮಂಜುಳಾ, ಕಾರ್ಯದರ್ಶಿ ಭಾಗ್ಯಲಕ್ಷ್ಮಿ, ಖಜಾಂಚಿ ಶುಭಾ ಸೇರಿದಂತೆ ಮತ್ತಿತರರು ಇದ್ದರು. ಎನ್ವಿ ವೆಂಕಟೇಶ್, ಎಂಎಂಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಹಿಂದಿನ ಕಾಲದಲ್ಲಿ ಅನೇಕ ಮಧ್ಯಮ ವರ್ಗದ ಕುಟುಂಬಗಳಿಗೆ ಬೆಂಗಳೂರು ಹತ್ತಿರ ಪ್ರೀಮಿಯಂ ಪ್ಲಾಟ್ ಖರೀದಿಸುವುದು ಅಸಾಧ್ಯ ಅನಿಸ್ತಿದೆ. ಆದರೆ ಈಗ ನಿಮ್ಮ ಕನಸು ನಿಜವಾಗುವ ಸಮಯ ಬಂದಿದೆ. ಯೋಧಾ ಪಾಮಿಲ್ಸ್ ನಲ್ಲಿ ಶಾಂತಿಯುತ ಗೇಟೆಡ್ ಕಮ್ಯುನಿಟಿಯೊಳಗೆ ವಿಸ್ತರಿಸಿರುವ 5.5 ಎಕರೆ ಪ್ರದೇಶದ ಡಿಟಿಸಿಪಿ ಅನುಮೋದಿತ ಲೇಔಟ್, ಆಧುನಿಕ ಸೌಲಭ್ಯಗಳು, ಉತ್ತಮ ಸಂಪರ್ಕ ವ್ಯವಸ್ಥೆ ಮತ್ತು ಹಸಿರು ಪರಿಸರದ ಮಧ್ಯೆ ಲೇಔಟ್ನ 40% ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ. ಯೋಧಾ ಪಾಮಿಲ್ಸ್ ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ನಿಂದ ಕೇವಲ 5 ನಿಮಿಷ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಈ ದೀಪಾವಳಿಯ ಸಾಫ್ಟ್ ಲಾಂಚ್ ಅಕ್ಟೋಬರ್ 20ರಂದು ಪ್ರಯುಕ್ತ ನಿಮ್ಮ ಪ್ರೀಮಿಯಂ ಪ್ಲಾಟ್ಸ್ ಬುಕ್ ಮಾಡಿಕೊಳ್ಳಿ. ವಿಶೇಷ ದಿವಾಲಿ ಧಮಾಕ ಬೆಲೆ ₹1,200 ಪ್ರತಿ ಚದರ ಅಡಿಗೆ. ಸೀಮಿತ ಪ್ಲಾಟ್ಗಳು ಮಾತ್ರ. ಹಿಂದೆ ಕರೆ ಮಾಡಿ ನಿಮ್ಮ ಕನಸಿನ ಪ್ಲಾಟ್ ಬುಕ್ ಮಾಡಿಕೊಳ್ಳಿ. ಯೋಧಾ ಪಾಮಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8886002009 9449666766. Another number 8333833680. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು, ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. Another number 9972235780. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಇಲ್ಲೊಂದು ವಾರ್ಡ್ನ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿದ್ದೇವೆಂದು ನಗರಸಭೆ ಕಚೇರಿಯಲ್ಲಿ ಪೌರಾಯುಕ್ತರ ಬಳಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಸಮಸ್ಯೆ ಅರ್ಥ ಆಯ್ತು. ನಾನೇ ಬರ್ತೀನಿ, ಏನ್ ಮಾಡ್ಬೇಕು ಹಂತವಾಗಿ ಮಾಡ್ತೀನಿ. ಇದು ನಗರಸಭಾ ಕಚೇರಿಯ ನಗರಸಭಾ ಆಯುಕ್ತರ ಕಾರ್ಯಾಲಯ. ಇಲ್ಲಿ ನಗರಸಭೆ ಕಮಿಷನರ್ ಮನ್ಸೂರ್ ಅಲಿ ಅವರ ಮುಂದೆ ಹೀಗೆ ಗುಂಪು ಕಟ್ಟಿಕೊಂಡು ನಿಂತಿರೋರು ಚಿಕ್ಕಬಳ್ಳಾಪುರದ 14ನೇ ವಾರ್ಡಿನ ನಾಗರಿಕರು. ಅದರಲ್ಲೂ ಆಶ್ರಯ ಬಡಾವಣೆಯಲ್ಲಿ 25 ವರ್ಷಗಳ ಹಿಂದೆ ನಿವೇಶನಗಳನ್ನು ಪಡೆದು ಮನೆಗಳನ್ನು ಕಟ್ಕೊಳ್ತಾ ಇರುವಂಥವ್ರು. ಇವರು ಹೀಗೆ ನಗರಸಭೆ ಕಚೇರಿಗೆ ಅಲೆಯುತ್ತಿರೋದಾಗಲಿ ಅಥವಾ ಕಮಿಷನರು, MLA ಅಥವಾ ಕೌನ್ಸಿಲರ್ಗಳ ಮುಂದೆ ಕೈ ಜೋಡಿಸಿ ನಿಂತು ತಮ್ಮ ಕಷ್ಟ ತೋಡ್ಕೊಳ್ತಾ ಇರೋದಾಗಲಿ ಇದೇ ಮೊದಲ ಸಲ ಅಲ್ಲ. ಅದಕ್ಕೆ 25 ವರ್ಷಗಳ ಚರಿತ್ರೆನೇ ಇದೆ. ಈ 25 ವರ್ಷಗಳಲ್ಲಿ ಎಂತೆಂಥ ಮಹಾಮಹಿಮ MLAಗಳನ್ನು, ಕೌನ್ಸಿಲರ್ಗಳನ್ನು ನೋಡಿ ಕಡೆ ಮಾಡಿದ್ದಾರೆ. ಇವರ ವಾರ್ಡ್ಗೆ ಬಂದು ಹೋದ ರಾಜಕಾರಣಿಗಳು, ಚುನಾಯಿತ ಜನಪ್ರತಿನಿಧಿಗಳೆಲ್ಲ ನಾಳೆನೇ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಭರಪೂರ ಭರವಸೆ ಕೊಟ್ಟವರೇ ಹೊರತು ಇದುವರೆಗೂ ಬೇಡಿಕೆ ಈಡೇರಿಸಿಲ್ಲ. ಒಂದು ವೇಳೆ ಈಡೇರಿಸಿದ್ದಿದ್ರೆ ದುಡಿಯೋಕೆ ಹೋಗೋದು ಬಿಟ್ಟು ಇಲ್ಲಿಯವರೆಗೂ ಬಂದು ಹೀಗೆ ನಗರಸಭಾ ಕಚೇರಿಯಲ್ಲಿ ಈ ಬಡ ಜನ ತಮಗೆ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, ನಮಗೆ ಖಾತೆ ಮಾಡಿಕೊಟ್ಟಿಲ್ಲ, ಮೂಲ ಸೌಕರ್ಯಗಳಿಲ್ಲದೆ ಕೊರತೆ ಆಗ್ತಾ ಇದೆ ಅಂತ ಹೀಗೆ ಕೈ ಜೋಡಿಸಿ ನಿಲ್ತಾ ಇರಲಿಲ್ಲ. ಈ ನಾಗರಿಕರ ಕಷ್ಟ ಏನು ಅನ್ನೋದನ್ನು ಅವರಿಂದಲೇ ಕೇಳಿ. ಕಂದವಾರ ಸರ್ ನಮ್ಮದು ಅಸಲ್ ಮೈನ್ ಪಾಯಿಂಟ್ ಕಂದವಾರ ರೋಡ್, ಕೆರೆ ರೋಡೇ ಸರಿ ಇಲ್ಲ. ಇನ್ನು ನಮ್ಮ ರೋಡ್ ಎಲ್ಲಿ ಸರ್ ಮಾಡಿಕೊಡ್ತಾರೆ? ಫಸ್ಟು ನಾವು ನಮಗೆ NCM ಲೇಔಟಲ್ಲಿ ಸೈಟ್ ಕೊಟ್ಟಿರೋದು ಸರ್. ಸೈಟ್ ಕೊಟ್ಟು ಸುಮಾರು 25 ವರ್ಷ ಆಯಿತು. 25 ವರ್ಷದಿಂದನೂ ಒಬ್ಬೊಬ್ಬರೇ ಮನೆಗಳು ಕಟ್ಕೊತಾ ಇದ್ದೀವಿ. ಅದೇ ರೋಡ್ ಮಾಡಿಲ್ಲ, ಚರಂಡಿ ಮಾಡಿಲ್ಲ, ಏನು ಅದಕ್ಕೆ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಾವು ಇವತ್ತು ಎಷ್ಟೋ ಸಲ ಬಂದಿದ್ದೀವಿ ಸರ್ ಮುನ್ಸಿಪಲ್ ಆಫೀಸ್ ಹತ್ರ. ಮೊನ್ನೆ ತಾನೇ ಎಲ್ಲ ಕಂದಾಯಗಳು ಕಟ್ಬಿಡ್ರಿ, ನಿಮಗೆ ಈಗ ಖಾತೆಗಳು ಮಾಡಿಕೊಡ್ತೀವಿ, ಅದನ್ನ ರೋಡ್ ಮಾಡಿಕೊಡ್ತೀವಿ ಅಂತ ಎಲ್ಲರೂ ಹೇಳಿದ್ರು ಸರ್. ಇದುವರೆಗೂ ನಮಗೆ ಖಾತೆ ಸಹಿತ ಮಾಡಿಕೊಟ್ಟಿಲ್ಲ, ಖಾತೆನೂ ಮಾಡಿಕೊಟ್ಟಿಲ್ಲ, ರೋಡು ಮಾಡಿಕೊಟ್ಟಿಲ್ಲ, ಚರಂಡಿನೂ ಮಾಡಿಕೊಟ್ಟಿಲ್ಲ, ಏನೂ ಇಲ್ಲ ಸರ್. ತುಂಬ ನಮ್ಗೆ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ನಾವು ಶಿವಣ್ಣ ಅಂತ, ನಾವು ವಾರ್ಡ್ ನಂಬರ್ 14. ಸೈಡ್ಗಳು ಕೊಟ್ಟು 25 ವರ್ಷ ಆಗಿದೆ. 25 ವರ್ಷ ಆಗಿದೆ ಸೈಡ್ಗಳು ಕೊಟ್ಟು. 5 MLAಗಳಾಗಿದೆ, 5 ಕೌನ್ಸಿಲರ್ಗಳಾಗಿದ್ದಾರೆ. ರೋಡು ಮಾಡಿಲ್ಲ, ಚರಂಡಿ ಮಾಡಿಲ್ಲ. ದಿನಕ್ಕೊಂದು 2-3 ಗಾಡಿಗಳಿಗೆ ಬೀಟ್ ಆಗಿದೆ ಸರ್. ರೋಡ್ ಅಂತೂ ಸರಿ ಇಲ್ಲ ಸರ್. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿಲ್ಲ. ರಸ್ತೆಗಳು ಸರಿ ಇಲ್ಲ, ರೋಡು ಎಲ್ಲ ಆಚೆಗೆ ಹೋಗಕ್ ದಾರಿ ಇಲ್ಲ. ಫಸ್ಟ್ ಪಾಯಿಂಟ್ ಒಂದ್ ಸ್ವಲ್ಪ ನೀವು ಬಂದ್ರೆ ಹೇಳ್ತೀನಮ್ಮ, ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ಮಾಡಿಸ್ಬೇಕು ಮಾಡೋದು. ಒಂದ್ಸಲಿ ಬಂದು ನೋಡಿದ್ರೆ ಕಂದವಾರ ಕೆರೆ ಇದೆಯಲ್ಲ ಅದ್ರ ಮೇಲೆ ಬಂದಿದ್ದೀನಲ್ಲ 2-3 ಸರಿ ಬಂದಿದ್ದೀನಿ. ಹಿಂದ್ಗಡೆ ಆಶ್ರಯ ಬಡಾವಣೆ ಸರ್. ಖಾತೆ ಮಾಡ್ಕೊಡ್ತಾರೆ ಸರ್. ನಮ್ಗೆ ರೋಡ್ ಚರಂಡಿ ತುಂಬಾ ನಮ್ಗೆ ಇನ್ನು ನಗರಸಭೆಯಲ್ಲಿ ಇಲ್ಲಿನ ಜನ ತಮಗೆ ನಿವೇಶನ ಹಂಚಿಕೆ ಆಗಿದೆ, ಅದರದ್ದು ಖಾತೆ ಮಾಡಿಕೊಡಿ ಅಂಥೇಳಿ ಪ್ರತಿ ಬಾರಿ ಖಾತೆಗೆ ಅರ್ಜಿ ಹಾಕಿದಾಗಲೂ ಈ ವರ್ಷದ ಕಂದಾಯ ಪೂರ್ತಿ ಕಟ್ಟಿಬಿಟ್ಟು ಚಲನ್ ತಂದು ಕೊಡಿ ಅಂತ ಅಧಿಕಾರಿಗಳು ಕೇಳೋದು, ಇವರು ಅರ್ಜಿ ಸಲ್ಲಿಸಿ ಚಲನ್ ತಂದು ಕಟ್ಟಿ ಕಾಯ್ತಾ ಕೂರೋದು ಮಾಮೂಲಾಗ್ಬಿಟ್ಟಿದೆ. ಇನ್ನು ನಗರಸಭಾ ಆಯುಕ್ತರು ಮನ್ಸೂರ್ ಅಲಿ ಅವರು ಈ ಬಡಾವಣೆ ನಿವಾಸಿಗಳ ದೂರು ದುಮ್ಮಾನ ಕೇಳಿ ಸ್ಥಳಕ್ಕೆ ಭೇಟಿ ಕೊಟ್ಟು ಸಮಸ್ಯೆಗೆ ಪರಿಹಾರ ನೀಡೋ ಭರವಸೆ ನೀಡಿದ್ದಾರೆ. ಅಲ್ಲೇ ಕಮಿಷನರ್ ಮುಂದೆ ಕೂತ್ಕೊಂಡಿದ್ದ ನಗರಸಭೆ ಮಾಜಿ ಅಧ್ಯಕ್ಷರು ಆನಂದ್ ರೆಡ್ಡಿ ಬಾಬು ಕೂಡ ಇವರ ಸಮಸ್ಯೆಗೆ ಸಾಕ್ಷಿಯಾಗಿದ್ದಾರೆ. ಇನ್ನೇನು ಮತ್ತೊಂದು ನಗರಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಲಿದೆ. ಈಗಲಾದರೂ ಇವರ ಕಷ್ಟ ಪರಿಹಾರ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.
ಹೀಗೆ ನಗರಸಭಾ ಕಚೇರಿಗೆ ಭೇಟಿ ಕೊಟ್ಟು ಮನವಿ ಸಲ್ಲಿಸಿದವರಲ್ಲಿ ಈ ಒಂದು ವಾರ್ಡಿನ ಮುನಿರೆಡ್ಡಿ, ವಿಜಯರಾಘವನ್, ಮುನಾವರ್ ಪಾಷಾ, ಮುಜೀರ್ ಅಹ್ಮದ್, ರಾಮಚಂದ್ರಪ್ಪ, ಚಂದ್ರಪ್ಪ, ಮೌಲಾ, ಭಾಗ್ಯಮ್ಮ, ಪದ್ಮ, ಮಮತಾ, ಶಿವಮ್ಮ, ಆಯೇಷಾ, ಶಾಂತಮ್ಮ, ಲೀಲಾ, ಅರುಣ, ಲಕ್ಷ್ಮೀದೇವಿ ಈ ನಾಗರಿಕರು ಸೇರಿದ್ರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಮಹಿಳೆಗೆ ದಲಿತ ಮುಖಂಡ ಧಮಕಿ ಹಾಕಿದ್ದಾರೆಂದು ಆರೋಪ ಕೇಳಿಬಂದಿದ್ದು, ಜಿಲ್ಲಾ ನ್ಯಾಯಾಧೀಶರ ಎದುರೇ ಮಹಿಳೆ ಹೃದಯಾಘಾತಕ್ಕೀಡಾಗಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ವಂಟೀರವಾಡ್ಲಪಲ್ಲಿ ಗ್ರಾಮದ ಮಾರಮ್ಮ ಮೃತ ದುರ್ದೈವಿಯಾಗಿದ್ದಾರೆ. ಮಾರಮ್ಮ ಸಾಮಾನ್ಯ ವರ್ಗದ ಜನಾಂಗಕ್ಕೆ ಸೇರಿರುವ ಮಹಿಳೆಯಾಗಿದ್ದು, ಕೃಷಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ. ಕೃಷಿ ಜಮೀನು ಸರ್ವೆ ಮಾಡಿಸಿ ಗಡಿರೇಖೆ ಗುರುತಿಸುವ ವಿಚಾರವಾಗಿ ವಂಟೀರವಾಡ್ಲಪಲ್ಲಿ ಗ್ರಾಮದ ಎಸ್ಟಿ ಜನಾಂಗದ ನರಸಿಂಹಪ್ಪ ಹಾಗೂ ಮೃತ ಮಹಿಳೆ ಮಾರಮ್ಮ ಕುಟುಂಬ ಸದಸ್ಯರ ನಡುವೆ 2024 ಜನವರಿ ತಿಂಗಳಲ್ಲಿ ಜಗಳ ನಡೆದು ಎರಡೂ ಗುಂಪಿನವರು ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ನೀಡಿದ್ದರು. ಅಂದಿನ ಪೊಲೀಸರು ಕೆಲ ಮುಖಂಡರ ಒತ್ತಡಕ್ಕೆ ಮಣಿದು ಮಾರಮ್ಮ ಸೇರಿದಂತೆ ಅವರ ಕುಟುಂಬ ಸದಸ್ಯರ ವಿರುದ್ಧ ಅಟ್ರಾಸಿಟಿ ಕೇಸು ದಾಖಲಿಸಿ ಚಾರ್ಜ್ ಶೀಟ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ. ನ್ಯಾಯಾಲಯದ ಆದೇಶದಂತೆ ಮಾರಮ್ಮ ಹಾಗೂ ಕುಟುಂಬ ಸದಸ್ಯರು ವಿಚಾರಣೆಗೆ ಹಾಜರಾಗುತ್ತಾರೆ. ವಿಚಾರಣೆ ಅಂತಿಮ ಘಟ್ಟದಲ್ಲಿರುವ ಸಮಯದಲ್ಲಿ ಎರಡೂ ಗುಂಪಿನ ನಡುವೆ ರಾಜಿ ಸಂಧಾನ ನಡೆಸಿ ಕೇಸು ಖುಲಾಸೆಗೊಳಿಸುವುದಾಗಿ ದಲಿತ ಮುಖಂಡರೊಬ್ಬರು ಮಾರಮ್ಮ ಕುಟುಂಬ ಸದಸ್ಯರಿಗೆ ತಿಳಿಸುತ್ತಾರೆ. ರಾಜಿ ಸಂಧಾನಕ್ಕೆ ನಾವು ಸಿದ್ಧರಿದ್ದೇವೆ, ಆದರೆ ನೀವು ಬೇಡಿಕೆ ಇಟ್ಟಿರುವ ಅಷ್ಟು ಹಣ ನಮ್ಮ ಬಳಿ ಇಲ್ಲ ಎಂದು ತಿಳಿಸುತ್ತಿದ್ದಂತೆ ರಾಜಿ ಸಂಧಾನ ಮುರಿದು ಬಿದ್ದಿರುತ್ತೆ. ಅಕ್ಟೋಬರ್ 28ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಆಗಮಿಸಿದ ಮಾರಮ್ಮ ಮತ್ತು ಕುಟುಂಬ ಸದಸ್ಯರನ್ನು ರಾಜಿ ಸಂಧಾನಕ್ಕೆ ಆಹ್ವಾನಿಸಿದ್ದ ದಲಿತ ಮುಖಂಡರೊಬ್ಬರು ನ್ಯಾಯಾಲಯದ ಆವರಣದಲ್ಲಿ ಮಾರಮ್ಮಳನ್ನು ತಡೆದು, ರಾಜಿ ಸಂಧಾನಕ್ಕೆ ನೀವು ವಿರೋಧ ಮಾಡಿದ್ದೀರಾ, ಈ ದಿನ ನಿಮಗೆ ಒಂದು ಗತಿ ಕಾಣಿಸಿ ಜೈಲಿಗೆ ಕಳುಹಿಸುತ್ತೇನೆಂದು ಬೆದರಿಕೆ ಹಾಕಿದ್ದಾರೆಂದು ಆರೋಪ ಕೇಳಿಬಂದಿದೆ. ಅಲ್ಲದೆ ಆರೋಗ್ಯವಂತನಾಗಿದ್ದ ದೂರುದಾರ ನರಸಿಂಹಪ್ಪಗೆ ಮೈತುಂಬಾ ಬ್ಯಾಂಡೇಜ್ ಬಟ್ಟೆ ಕಟ್ಟಿಸಿಕೊಂಡು ವಿಚಾರಣೆ ನಡೆಸುತ್ತಿರುವ ನ್ಯಾಯಾಧೀಶರ ಬಳಿ ಕರೆತಂದು ತೋರಿಸಿ ಮತ್ತೆ ನನ್ನ ಮೇಲೆ ದಾಳಿ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಹೇಳಿಕೆ ನೀಡುತ್ತಿದ್ದಂತೆ ವಿಚಾರಣೆಗೆ ಹಾಜರಾಗಿರುವ ಮಾರಮ್ಮ ಭಯಭೀತಗೊಂಡು ಹೃದಯಾಘಾತಕ್ಕೀಡಾಗಿ ನ್ಯಾಯಾಲಯದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರುತ್ತಾರೆ ಎಂದು ತಿಳಿದುಬಂದಿದೆ. ವಿಚಾರಣೆ ನಡೆಸುತ್ತಿರುವ ಜಿಲ್ಲಾ ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನು ಮೊಟಕುಗೊಳಿಸಿ ಪೀಠದಿಂದ ಇಳಿದು ವಿಶ್ರಾಂತಿಗೆ ತೆರಳುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಿಂದ ಮಾರಮ್ಮ ಮೃತದೇಹವನ್ನು ವಂಟೀರವಾಡ್ಲಪಲ್ಲಿ ಗ್ರಾಮಕ್ಕೆ ತಂದರೆ ಗಲಾಟೆಗಳು ನಡೆಯಬಹುದೆಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರುವ ಪಾತಪಾಳ್ಯ ಠಾಣೆ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿದ್ದ ಸಂದರ್ಭದಲ್ಲಿ ಪೊಲೀಸರ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ವಾಗ್ವಾದ ನಡೆಯುತ್ತಿದ್ದಂತೆ ಕೆಲ ಮುಖಂಡರ ಮನವೊಲಿಕೆಯಿಂದ ಶಾಂತಿಯುತವಾಗಿ ಅಂತ್ಯಸಂಸ್ಕಾರ ಕಾರ್ಯ ನಡೆಯಿತು. ಸ್ಟೇಷನ್ಯ ವ್ಯಾಪ್ತಿಯ ವಂಟೀರವಾಡ್ಲಪಲ್ಲಿ ಗ್ರಾಮದ ನರಸಿಂಹಪ್ಪ ಶಟ್ಲ ಅಲಿಯಾಸ್ ಶಟ್ಲ ನರಸಿಂಹಪ್ಪ ಅವರಿಗೂ ಮತ್ತು ನಮ್ಮ ಕುಟುಂಬಕ್ಕೆ ಜಗಳ ನಡೆದಿದ್ದು 2024 ಜನವರಿ ಇಸ್ವಿಯಲ್ಲಿ ಪಾತಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲೆಯಾಗಿರುತ್ತದೆ. ಇದರ ಸಲುವಾಗಿ ದಲಿತ ಮುಖಂಡರು ಕೆಲವರು ಹಣದ ಆಮಿಷ ಒಡ್ಡಿ ನಮಗೆ ಕಿರುಕುಳ ನೀಡುತ್ತಿದ್ದರು. ನಾವು ಹಣದ ಕೊಡದೇ ಇರುವುದಕ್ಕೆ ನಮ್ಮ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸಿ ನಮ್ಮ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಸ್ತ್ರ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ವಿಚಾರಣೆಗೆ ಹಾಜರುಪಡಿಸಿರುತ್ತಾರೆ. ಅದೇ ಮುಖಾಂತರವಾಗಿ 2 ವರ್ಷದಿಂದ ನಮ್ಮ ಕುಟುಂಬದವರು ವಿಚಾರಣೆಗೆ ಹಾಜರಾಗುತ್ತಿದ್ದರು. ನಿನ್ನೆ ಅಂದರೆ ದಿನಾಂಕ 28/10/2025 ಎಂದು ಸಲುವಾಗಿ ವಿಚಾರಣೆಗೆ ಹಾಜರಾಗಿದ್ದು, ಅದೇ ಸಮಯದಲ್ಲಿ ದಲಿತ ಮುಖಂಡರಾದ ಆನಂದ ಅನ್ನೋವನು ನಮ್ಮ ಕುಟುಂಬಸ್ಥರ ಬಂದು ನ್ಯಾಯಾಲಯದಲ್ಲೇ ಬಂದು ಇವತ್ತು ಅಂದರೆ ನಿಮ್ಮನ್ನು ಜೈಲಿಗೆ ಕಳಿಸುತ್ತೇನೆ, ಇವತ್ತು ನೀವು ಮನೆಗೆ ಹೋಗಲ್ಲ ಎಂದು ಪ್ರಾಣ ಬೆದರಿಕೆ ಕೊಟ್ಟು ಈ ಥರ ಬೆದರಿಕೆಯನ್ನು ಕೊಟ್ಟಿರುತ್ತಾನೆ. ಅದೇ ಸಮಯದಲ್ಲಿ ನ್ಯಾಯಾಲಯದ ಒಳಗಡೆಗೆ ಹೋಗಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೇಳಿ ನಮ್ಮ ತಾಯಿಗೆ ಹೃದಯಾಘಾತ ಆಗುವ ಮಟ್ಟಿಗೆ ಮಾತನಾಡಿ ಬಂದಿರುತ್ತಾನೆ. ಅದೇ ಕಾರಣಕ್ಕೆ ನಮ್ಮ ತಾಯಿ ಹೃದಯಾಘಾತದಿಂದ ನ್ಯಾಯಾಲಯದ ಸಮ್ಮುಖದಲ್ಲೇ ಸಾವನ್ನಪ್ಪಿರುತ್ತಾರೆ. ಇದೇ ಸಲುವಾಗಿ
ಇದೇ ಥರ ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸಿ ಮಾಡ್ತಾ ಇರುವ ಪೊಲೀಸ್ ಅವರಿಗೆ ಸ್ವಲ್ಪ ವಿಚಾರಣೆ ನಡೆಸಿ ಸ್ವಲ್ಪ ಅಟ್ರಾಸಿಟಿ ಕೇಸುಗಳನ್ನು ಬುಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ನೀವು ನ್ಯಾಯಾಧೀಶರುಗಳಲ್ಲಿ ವಿನಂತಿಸಿಕೊಳ್ಳೋದೇ ಏನೆಂದರೆ, ಸುಳ್ಳು ಆರೋಪಗಳನ್ನು ಮಾಡ್ತಿರೋದನ್ನು ವಿಚಾರಣೆಗೆ ಒಳಪಡಿಸಿ ಅದರ ಮೇಲೆ ಅಟ್ರಾಸಿಟಿ ಕೇಸುಗಳನ್ನು ದಾಖಲಾತಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಪಿ ಮಂಜುನಾಥ್ ರೆಡ್ಡಿ, MMT ನ್ಯೂಸ್, ಬಾಗೇಪಲ್ಲಿ. ಶ್ರೀನಿವಾಸಪುರ ತಾಲೂಕಿನ ಗ್ರಾಮವೊಂದರಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ವಿವಿಧ ಸರ್ಕಾರಿ ಕಚೇರಿಗಳಲ್ಲಿನ UPS ಬ್ಯಾಟರಿಗಳನ್ನು ಖದೀಮರು ಕದ್ದೊಯ್ದಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮದಲ್ಲಿ ಸರಣಿ ಕಳ್ಳತನ ಪ್ರಕರಣಗಳು ವರದಿಯಾಗಿದ್ದು, ವಿವಿಧ ಸರ್ಕಾರಿ ಕಚೇರಿಗಳಲ್ಲಿನ UPS ಬ್ಯಾಟರಿಗಳನ್ನು ಕಳ್ಳರು ಕದ್ದೊಯ್ದಿದ್ದಾರೆ. ಅಕ್ಟೋಬರ್ 28ರ ರಾತ್ರಿ ಸಮಯದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದು, ಪುಲಗೂರುಕೋಟೆ ಗ್ರಾಮದಲ್ಲಿರುವ ಪ್ರಮುಖ ಸರ್ಕಾರಿ ಕಚೇರಿಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ. ಗ್ರಾಮದ ಗ್ರಾಮ ಪಂಚಾಯಿತಿ ಕಚೇರಿ, ಪಶು ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಕಸ ವಿಲೇವಾರಿ ವಾಹನಕ್ಕೆ ಸೇರಿದ ಬ್ಯಾಟರಿಗಳನ್ನು ಕದ್ದೊಯ್ದಿದ್ದಾರೆ. ಸರ್ಕಾರಿ ಕಚೇರಿಗಳನ್ನೇ ಗುರಿಯಾಗಿಸಿ ಬ್ಯಾಟರಿಗಳನ್ನು ಕಳವು ಮಾಡಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಘಟನೆಯ ಕುರಿತು ಮಾಹಿತಿ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕಳ್ಳತನದ ಘಟನೆ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ. ಕಳ್ಳರನ್ನ ಶೀಘ್ರವಾಗಿ ಪತ್ತೆ ಹಚ್ಚಲು ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ఎట్లా సిస్టమ్ ఏం ముట్టినలేదప్ప NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್,
seat cover, floor mat, and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156272799. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿಂದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಖಾಸಗಿ ಕಾರ್ಯಕ್ರಮದ ಸಂಬಂಧ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ದ ಸಚಿವ ಜಮೀರ್ ಅಹ್ಮದ್ ಕಾರಿನ ಮುಂದೆ ಬೆಂಬಲಿಗರು ಬೈಕ್ನಲ್ಲಿ ಶೋ ಕೊಡಲು ಹೋಗಿ ಮುಂದೆ ಬರುತ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿರುವುದಲ್ಲದೆ ಸಾರ್ವಜನಿಕರ ಜೊತೆ ಹುಚ್ಚಾಟ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರದಲ್ಲಿ ವರ್ಷಕ್ಕೊಮ್ಮೆ ಜಮಾತ್ ಅಹ್ಲೆ ಇಸ್ಲಾಂ ವಕ್ಫ್ ಸಂಸ್ಥೆಯಿಂದ ಚಿಕ್ಕಬಳ್ಳಾಪುರದ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸ್ಕಾಲರ್ಶಿಪ್ ವಿತರಣಾ ಕಾರ್ಯಕ್ರಮ ವರ್ಷವೂ ನಡೆಯುತ್ತದೆ. ಆ ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹ್ಮದ್ ವಿಶೇಷ ಆಹ್ವಾನಿತರಾಗಿ ವರ್ಷವೂ ಆಗಮಿಸುತ್ತಾರೆ. ಈ ಬಾರಿಯೂ ಸಹ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸುವ ವೇಳೆ ಚದುಲ್ಪುರ ಗೇಟ್ನಿಂದ ಮುಸ್ಲಿಂ ಸಮುದಾಯದ ಮುಖಂಡರು ಉದ್ದದ ಮೆರವಣಿಗೆಯಲ್ಲಿ ಇವರನ್ನ ಕರೆತರ್ತಾ ಇದ್ರು. ಇನ್ನು ಅಲ್ಲಲ್ಲಿ ನಿಲ್ಲಿಸಿ ಸಂಭ್ರಮಿಸ್ತಾ ಇದ್ರು. ಮುಸ್ಲಿಂ ಸಮುದಾಯದ 100 ಹಿರಿಯ ಮುಖಂಡರು, ಯುವಕರ ತಂಡಗಳು ಕಾರುಗಳಲ್ಲಿ, ಬೈಕ್ಗಳಲ್ಲಿ ಸಚಿವ ಜಮೀರ್ ಅಹ್ಮದ್ ಕಾರಿನ ಮುಂದೆ ಘೋಷಣೆಗಳನ್ನು ಕೂಕೊಂಡು ಜೋರಾಗಿ ಬಿಬಿ ರಸ್ತೆಯ ಗಿರಿಯಾಸ್ ಶೋರೂಮ್ ಮುಂಭಾಗ ಬಂದಿದ್ದಾರೆ. ಈ ವೇಳೆ ರಸ್ತೆ ಬದಿಯಿಂದ ಬಂದಂಥ ಬೈಕ್ ಒಂದು ಚಮಕ್ ಕೊಟ್ಟಿದೆ. ಇದರಿಂದ ವೇಗವಾಗಿ ಬರ್ತಿದ್ದ ಬೈಕ್ ಚಾಲಕರು ಮುಂದೆ ಬರ್ತಿದ್ದ ಆಟೋಗೆ ಡಿಕ್ಕಿ ಹೊಡೆದಿರೋ ವಿಡಿಯೋ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಇಶ್ಯೂ ಮಾಡ್ತೀರ ನೀವು? ಇದು ಗಾಡಿ ಎಲ್ಲ ಅಡ್ಡ ಬಂದಿದ್ದು, ಗಾಡಿ ಅಡ್ಡ ಬಂದಿದ್ದು ಅವ್ರು ಏನೋ ಅಲ್ಲಿ ತೆಗೆ ಅಲ್ಲೇ ಕೇಳ್ತಾರೆ. ನೀವು ಯಾರು ಬರ್ತಾರಂತ ಹೋಗ್ತಿದ್ರಿ? ನಾನು ಗೊತ್ತಿಲ್ಲ, ಯಾರು ನೋಡಕ್ಕೆ ಹೋಗ್ತಿದ್ರಿ? ಹಾಂ ಹಾಂ ಆಮೇಲೆ ಏನಾಯಿತು? ಗಾಡಿ ಅವನು ಅಡ್ಡ ಬಂದ್ಬಿಟ್ಟಿದೆ ಅಷ್ಟೇ. ಏನಾಯಿತು? ಇನ್ನು ಸಚಿವ ಜಮೀರ್ ಅಹಮದ್ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಬರುವ ವೇಳೆ ಅಭಿಮಾನಿಗಳು ಬೈಕ್ನಲ್ಲಿ ಜೋರಾಗಿ ಬಂದು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಮುಂದೆ ಭಾಗ ಸಂಪೂರ್ಣ ಜಖಂ ಆಗಿದೆ. ಬೈಕ್ ಆಟೋಗೆ ಸಿಲುಕಿಕೊಂಡು ಅದರಿಂದ ಬೇರ್ಪಡಿಸಲು ಪಡಬಾರದ ಕಷ್ಟ ಪಟ್ಟಿದ್ದಾರೆ. ಆದರೆ ಅಪಘಾತವನ್ನ ಪ್ರಶ್ನಿಸಿದ ಸಾರ್ವಜನಿಕರ ಮೇಲೆ ಜಮೀರ್ ಅಹಮದ್ ಅಭಿಮಾನಿಗಳು ಪುಂಡಾಟವನ್ನೇ ಮೆರೆದಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವು ಈ ಕಡೆಯಿಂದ ಕ್ಯಾಂಪಸ್ ಕಡೆಗೆ ಹೋಗ್ತಾ ಇದ್ವಿ ಸರ್. ಅವ್ರು ಆ ಕಡೆಯಿಂದ ಇವ್ರು ಯಾರೋ ಜಮೀರ್ ಅಹಮದ್ ಮಾತು ಬಂದಿದ್ದಾರೆ ಅಂದ್ಬಿಟ್ಟು ಆ ಕಡೆಯಿಂದ ಓವರ್ಟೇಕ್ ಮಾಡ್ಕೊಂಡ್ಬಂದು ಈ ಕಡೆ ಟೂ ವೀಲರ್ ಬಿದ್ದು ಬಂದು ಆಟೋ ಕೊಡ್ತಿದ್ದಾರೆ ಸರ್. ಆಮೇಲೆ ಬಂದು ಇಲ್ಲೆಲ್ಲ ಸೈಡ್ಗೆ ಹಾಕ್ಕೊಂಡು ಕೇಳಿದ್ರೆ ಹೋಗ್ಬಿಟ್ಟು ನಾವು ಬರ್ತೀನಿ ಅಂತ ಹೇಳ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ಹೊರಟೋದ್ರು ಸರ್ ಅವರು. ಸರ್ ನಂದು ಫ್ರಂಟು ಸ್ವಲ್ಪ ಇದಾಗಿದೆ, ಗ್ಲಾಸ್ ಎಲ್ಲ ಇದಾಗಿದೆ ಸರ್. ಮಾತಾಡಲಿಲ್ಲ ಅವರು? ಅವ್ರೇನು ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಸೀದಾ ಆ ಕಡೆಯಿಂದ ಹೇಳ್ಕೊಂಡು ಆ ಕಡೆಯಿಂದ ಗಾಡಿ ಎತ್ಕೊಂಡು ಹಂಗೆ ಹೊರಟೋಗಿದ್ದಾರೆ ಸರ್. ಸರ್ ನಾನು ಒಂದು ಇಬ್ಬರು ಇದ್ರಿ ಸರ್. ಗ್ಲಾಸು ಬಿದ್ದೋಗಿದೆ, ಫ್ರಂಟ್ ಚಾರ್ಸಿ ಎಲ್ಲನೂ ಇದಾಗಿದೆ, ಆಂಗಲ್ ಎಲ್ಲ ಕಟ್ಟಾಗಿದೆ ಸರ್. ಅವ್ರದ್ದು ಆಕ್ಸಿಸ್ ಸುಜುಕಿ ಆಕ್ಸಿಸ್ ಸರ್. ಅವ್ರು ಈ ಕಡೆಯಿಂದ ಬರ್ತಾಯಿದ್ರು ಸರ್, ಇರುಟೆ ಈ ಕಡೆಯಿಂದ ಕ್ಯಾಂಪಸ್ ಕಡೆಯಿಂದ ಅವ್ರು ಬರ್ತಾಯಿದ್ರು, ನಾವು ಕ್ಯಾಂಪಸ್ ಕಡೆ ಹೋಗ್ತಾ ಇದ್ವಿ ಸರ್. ಯಾವ ಥರ ಬರ್ತಾರೆ? ಆ ಕಡೆಯಿಂದ ಬಂದು ಅವನು ಸೀದಾ ಬೈಕ್ ಅವನ ಬಂದು ಬಿದ್ದು ಸೀದಾ ನನ್ನ ಗಾಡಿಗೆ ಬಂದು ಈ ಕಡೆ ಹೊಡೆದವನ ಸರ್. ಇನ್ನು ಯಾವಾಗ ಸಾರ್ವಜನಿಕರು ಅಪಘಾತ ಮಾಡಿದ್ದ ಯುವಕರ ಮೇಲೆ ರೊಚ್ಚಿಗೆದ್ರೋ ಅಲ್ಲಿಂದ ಯುವಕರ ತಂಡ ಬೈಕ್ ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಆದರೆ ಆಟೋ ಚಾಲಕನ ಆಟೋನ ದುಸ್ಥಿತಿ ಕಂಡು ಕಣ್ಣೀರಿಟ್ಟಿದ್ದಾನೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಟ್ರಕ್ ಹಾಗೂ ಲಾರಿ ಡ್ರೈವರ್ ಮತ್ತು ಕ್ಲೀನರ್ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಶ್ರೀರಾಮ್ ಸೇವಾ ಸಂಕಲ್ಪ ವತಿಯಿಂದ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಬದುಕಿಗೆ ಸ್ಫೂರ್ತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮೀಜಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಕ್ಕಳಿಗೆ ಪ್ರವಚನ ನೀಡಿದ್ದಾರೆ. ತುಂಬ ಒಂದು ಒಳ್ಳೆಯ ಕೆಲಸ. ಅವರು ಯಾರು ಸುಕನ್ಯಾ ಮೇಡಮ್ನವರು ಹೇಳ್ತಾ ಇದ್ರು, ಡ್ರೈವರ್ಗಳ ಮಕ್ಕಳು ನನಗೊಂದು ವಿಶೇಷ ಅನಿಸ್ತು. ಚಾಲಕರ ಮಕ್ಕಳುಗಳಿಗೆ ಒಂದು ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ನಾನು ವಿಶೇಷವಾಗಿ ಕೇಳಿರ್ತಕ್ಕಂಥದ್ದು. ನಮ್ಮ ಹೇಮಂತ್ ಗೌಡ್ರು ಅವ್ರ ಟೀಮೆಲ್ಲ ಬಂದು ಕೇಳ್ಕೊಂಡ್ರು ನನಗೆ ಹೊಸಕೋಟೆಗೆ ಒಂದು ಕಾರ್ಯಕ್ರಮ ಇತ್ತು, ಇಲ್ಲಿ ಬರಬೇಕು ಅಂತ ಆಸೆ, ಆದರೆ ಅಲ್ಲಿ ಮೊದಲೇ ಫಿಕ್ಸ್ ಆಗಿದ್ದರಿಂದ ಹೇಗೆ ಬರೋದು ಅಂತ ತಪ್ಪೋಗುತ್ತಲ್ಲ ಇಂಥ ಒಂದು ಅವಕಾಶ ಅಂತ ಯೋಚನೆ ಮಾಡ್ತಾ ಇದ್ದೆ. ಪಾಪ ನನಗವರು ಸ್ವಲ್ಪ ಸಮಯವನ್ನು ಹಿಂದೆ ಮುಂದೆ ಮಾಡಿ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಿಮಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಚಾಲಕರು ಅಂದ ತಕ್ಷಣವೇ ಅದು ಅಂತಿಂಥ ಪದವಿ ಅಲ್ಲ, ಒಂದು ಶ್ರೇಷ್ಠವಾದ ಪದವಿ. ಚಾಲಕರು ಅಂದ ತಕ್ಷಣ ನಾವೆಲ್ಲ ಕನಿಷ್ಠ ಅಂದ್ಕೊಳ್ಳಂಗಿಲ್ಲ. ಯಾಕಂದರೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ದೇಶದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಸಾರಥ್ಯವನ್ನು ವಹಿಸಿರ್ತಕ್ಕಂಥ ಒಂದು ದೊಡ್ಡ ಒಂದು ಹುದ್ದೆ ಅದು. ಅದಕ್ಕೆ ನಾವು ಡ್ರೈವರ್ ಅಂದ ತಕ್ಷಣ ಅದೇನೋ ಒಂಥರ ಕೀಳು ಮಟ್ಟದ್ದು ಅನ್ನೋ ಮನೋಭಾವನೆ ಇದ್ದರೆ ಅದು ಚಾಲಕರಲ್ಲೇ ಇದ್ದು ಬಿಡುತ್ತೆ ಕೆಲವರಿಗೆ. ಅಯ್ಯೋ ನಾವು ಡ್ರೈವರ್ ಬಿಡಪ್ಪ ಅಂತಕ್ಕಂಥ ಎಲ್ಲೋ ಒಂದು ಕೀಳರಿಮೆ ನೀವೇ ಉಳಿಸ್ಕೊಂಡ್ಬಿಡ್ತೀರಿ. ಆದರೆ ನಿಮಗೊಂದು ಸಾಕಷ್ಟು ಜವಾಬ್ದಾರಿ ಇದೆ. ಇವತ್ತು ನನ್ನನ್ನು ಕರ್ಕೊಂಬಂದಿದ್ದು ಒಂದು ಚಾಲಕರೇ. ಅದಕ್ಕಾಗಿ ನಾವು ನೆಮ್ಮದಿಯಾಗಿ ಕೂತ್ಕೋಬೇಕು ಅಂದರೆ ನೀವು ಚಾಲಕರುಗಳು ನೆಮ್ಮದಿಯಾಗಿರ್ಬೇಕಾಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟ್ರಕ್ ಹಾಗೂ ಲಾರಿ ಡ್ರೈವರ್ ಮತ್ತು ಕ್ಲೀನರ್ಗಳ 360 ಮಕ್ಕಳಿಗೆ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮೀಜಿ ವಿದ್ಯಾರ್ಥಿ ವೇತನವನ್ನು ನೀಡಿದರು. ಇನ್ನು ಶ್ರೀರಾಮ್ ಸೇವಾ ಸಂಕಲ್ಪ ವತಿಯಿಂದ ಕಳೆದ 12 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷವೂ ಪ್ರೋತ್ಸಾಹಧನ ನೀಡಲಾಗುತ್ತಿದ್ದು, ರಾಜ್ಯದಲ್ಲಿ 30,000 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ 8ರಿಂದ PUCವರೆಗೂ 4,500 ಹಣ ನೀಡಿದ್ದು, ಜಿಲ್ಲೆಯಲ್ಲಿ ಒಟ್ಟು 360 ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕಾಗಿ ಅನುಕೂಲವಾಗಲೆಂದು ವಿತರಣೆ ಮಾಡಿದ್ದಾರೆ. ಸ್ವಾಮೀಜಿಗಳು ತಮ್ಮ ಅಮೂಲ್ಯ ಹಸ್ತದಿಂದ ಇದೇ ಸಂದರ್ಭದಲ್ಲಿ ಶ್ರೀರಾಮ್ ಸೇವಾ ಸಂಕಲ್ಪ ತಂಡದಿಂದ ಆದಿಚುಂಚನಗಿರಿ ಮಠದ ಮಂಗಳಾನಾಥ ಸ್ವಾಮೀಜಿ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಮತ್ತಿತರ ಗಣ್ಯರನ್ನ ಸನ್ಮಾನಿಸಲಾಯಿತು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯತಿಥಿ ಅಂಗವಾಗಿ ಚಿಂತಾಮಣಿ ನಗರದ ವಿದ್ಯಾಗಣಪತಿ ಮಂದಿರದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ 78 ಯೂನಿಟ್ ರಕ್ತ ಸಂಗ್ರಹವಾಗಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಶಿಬಿರ ಸಂಜೆ 5 ಗಂಟೆಯವರೆಗೆ ಯಶಸ್ವಿಯಾಗಿ ನಡೆಯಿತು. ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಶಬರಿ ಜನ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಬಡಗವಾರಹಳ್ಳಿ ಶಬರೀಶ, ಭಾರತೀಯ ಚಿತ್ರರಂಗಕ್ಕೆ ಅಪೂರ್ವವಾದ ಕೊಡುಗೆ ನೀಡಿದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರನ್ನ ಮರೆಯಲಾಗದು. ಚಿಕ್ಕ ವಯಸ್ಸಿಗೆ ಚಿತ್ರರಂಗ ಪ್ರವೇಶ ಮಾಡಿ ಬಾಲನಟರಾಗಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದ ಕೀರ್ತಿವಂತರು. ತಂದೆಯ ಹಾದಿಯಲ್ಲಿ ನಡೆದು ಚಿತ್ರರಂಗದೊಂದಿಗೆ ಅಪಾರ ಸಮಾಜಮುಖಿ ಸೇವೆಗಳನ್ನು ಮಾಡಿ ಕಣ್ಮರೆಯಾದ ಮಹಾಚೇತನ ಪುನೀತ್ ಅವರನ್ನ ಸ್ಮರಿಸುವುದು ಶ್ಲಾಘನೀಯ ಎಂದು ಹೇಳಿದರು.
ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸದಸ್ಯರಾದ ಉಮಾಪತಿ, ಮಂಜುನಾಥ, ಮುಕ್ತೀಶ, ಗಾಯತ್ರಿ, ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ ಸಿ.ವಿ. ನಾಗರಾಜ್, ವಿನೋಬ ನಗರದ ಸಂತೋಷ್ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ತೆಲಂಗಾಣ ವ್ಯಾಪಾರಿಗಳಿಂದ ಕೋಟ್ಯಾಂತರ ರು ಮೋಸ. ವಂಚಕರ ಬೆನ್ನಿಗೆ ನಿಂತಿದ್ದ ಸಚಿವ ಜಮೀರ್ ಅಹ್ಮದ್ ತರಾಟೆಗೆ ತೆಗೆದುಕೊಂಡ ಉದ್ಯಮಿ ಜೊನ್ನಲಕಿಟ್ಟಿ. ಗ್ರ್ಯಾಚ್ಯುಟಿ ಹಣ ನೀಡಲು ಸುಪ್ರೀಂ ಕೋರ್ಟ್ ಆದೇಶ. ತಲೆಕೆಡಿಸಿಕೊಳ್ಳದ ಸರ್ಕಾರ, ಅಂಗನವಾಡಿ ನೌಕರರ ಸಂಘದಿಂದ ಪ್ರತಿಭಟನೆ. ಮೂಲಭೂತ ಸೌಕರ್ಯಗಳ ಕೊರತೆ, ಅಧಿಕಾರಿಗಳ ನಿರ್ಲಕ್ಷ್ಯ, ಪೌರಾಯುಕ್ತರ ಮುಂದೆ ಅಳಲು ತೋಡಿಕೊಂಡ ನಿವಾಸಿಗಳು. ದಲಿತ ಮುಖಂಡ ಧಮ್ಕಿ ಆರೋಪ, ನ್ಯಾಯಾಧೀಶರ ಎದುರೇ ಮಹಿಳೆಗೆ ಹೃದಯಾಘಾತ, ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.